ಯಾವ ಪೇಪರ್ ಇಲ್ಲ ನಾವೇನು ಹೇಳೋದು ನಂದು ಕಡೆ ಇಲ್ಲಿ ಪೇಪರ್ ಕೊಟ್ಟು ಇಷ್ಟನ ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಹೆಸರು ಭಾಳ ಚರ್ಚೆ ಆಯ್ತು 2-3 ದಿವಸದಿಂದ ಅದಕ್ಕೊಂದು ಸ್ವಲ್ಪ ಏನು ಕ್ಲಾರಿಫಿಕೇಶನ್ ಕೊಡಬೇಕು. ಏನು ಸ್ಪಷ್ಟೀಕರಣ ಕೊಡ್ಬೇಕು ಹೇಳಿ. ಇಡಿ ಕೇಸ್ಗೆ ಸಂಬಂಧಪಟ್ಟಂತೆ ಅದು ಇಡೀ ಕೇಸ್ ಆಗಿದ್ದು ನಿಜ. ನಮ್ಮ ಭಾವ ಮೈದ ಜಾರಕಿಹೊಳಿ ಸಂಬಂಧಿ ಮಂತ್ರಿಗಳ ಸಂಬಂಧ ಆಗಿದ್ದು ನಿಜ. ಅದರಲ್ಲಿ ಏನು ಸರ್ಟಿಫಿಕೇಟ್ ಕೊಡೋದು ಅವಶ್ಯಕತೆ ಇಲ್ಲ. ಅದನ್ನು ಸ್ಪಷ್ಟೀಕರಣದ ಅವಶ್ಯಕತೆ ಇಲ್ಲ. ಅದೇನು ಎಲ್ಲರಿಗೂ ಗೊತ್ತಿದ್ದ ವಿಚಾರ. ದಾಳಿಯನ್ನು ರಾಜಕೀಯ ಪ್ರೇರಿತ ಅಂತೀರೋ ಸದ್ಯಕ್ಕೆ ಹೇಳಲಿಕ್ಕಾಗಲ್ಲ ರೀ. ಇನ್ನೂ ಅವ್ರೇನು ಯಾವ ದಾಟಿಯಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಏನು ಕೇಳ್ತಾರೆ, ಏನು ಮಾಡ್ತಾರೆ ಮ್ಯಾಗ ಅವಲ್ಲ ಇನ್ನೂ ಸ್ವಲ್ಪ ಟೈಮ್ ಬೇಕಾಗ್ತದೆ. ಸದ್ಯಕ್ಕೆ ಹೇಳಲಿಕ್ಕಾಗಲ್ಲ. ರಾಜಕೀಯದ ಆಫೀಸರ್ ಅವರು ರಾಜಕೀಯ ಕರ್ನಾಟಕ ಸಂಬಂಧಪಟ್ಟಂತೆ ಆ ರೀತಿ ಆಗಿದ್ದು ಅಪರೂಪ. ಏನಂದ್ರೆ ಆ ರೀತಿ ಒಬ್ಬ ಕೆಳಮಟ್ಟದ ಅಧಿಕಾರಿಯನ್ನು ರೇಡ್ ಮಾಡಿ ಭಾಳ ರೇರ್. ಇಲ್ಲಿವರೆಗೆ ಭ್ರಷ್ಟಾಚಾರ ಮಾಡಲಿಕ್ಕೆ ಲೋಕಾಯುಕ್ತ ಇದೆ, ಅವ್ರದ್ದು ಇಲಾಖೆ ಇದೆ, ಬೇರೆ ಬೇರೆ ಏಜೆನ್ಸಿ ಅವ್ರು ಮಾಡ್ತಾರೆ. ಇದು ಫಸ್ಟ್ ಟೈಮು ಭ್ರಷ್ಟಾಚಾರ ಆರೋಪ ಮೇಲೆ ಇಷ್ಟು ದೊಡ್ಡ ರೇಡ್ ಆಗಿದ್ದು ಇತಿಹಾಸ. ಅದು ಕೂಡ ನಮಗೂ ಕನ್ಫ್ಯೂಸ್ ಇದೆ ಅದು. ಸೊ ಅದು ಮುಂದಿನ ದಿನಗಳಲ್ಲಿ ನೋಡೋಣ. ಲೀಗಲ್ಲಿ ಅವ್ರು ಹೆಂಗೆ ಫೈಟ್ ಮಾಡ್ತಾರೆ, ಹೆಂಗೆ ಕೇಳ್ತಾರೆ. ಸೊ ಅವ್ರಿಗೆ ಬಿಟ್ಟಂಥ ವಿಚಾರ ಅದು. ನಮಗೂ ಕೂಡ ಕನ್ಫ್ಯೂಸ್ ಇದೆ. ಫಸ್ಟ್ ಟೈಮ್ ಇಡಿ ಅವರು ಕರಪ್ಷನ್ನಲ್ಲಿ ತನಿಖೆ, ಇಷ್ಟು ದೊಡ್ಡ ಮಟ್ಟದ ತನಿಖೆ. ಇಲ್ಲ ಲೋಕಾಯುಕ್ತನೂ ಗೊತ್ತಿಲ್ಲ. ಅದು ಲೋಕಾಯುಕ್ತ ಯಾವುದ ಕೇಸ್ ಇದೆ. ಹಿಂದೊಂದಾಗಿತ್ತು, ಅದು ಸ್ಕ್ವಾಶ್ ಆಗಿತ್ತು. ಅದು ಅವ್ರ ಮೇಲೆ ಒಂದು ಕೇಸ್ ಇತ್ತು ಹಿಂದೆ, ಸುಮಾರು ವರ್ಷ ಹಿಂದೆ. ಅದು ಕೋರ್ಟು ರದ್ದು ಮಾಡಿತ್ತು ಅದು FIR. ಅದಾದ್ಮೇಲೆ ಹೊಸದಾಗಿದ್ದ ಬಗ್ಗೆ ನಮ್ಮ ಮಾಹಿತಿ ಎಲ್ಲ ಇದೆಯಲ್ಲ ಅಂತ. ಅವ್ರು ಕೂಡ ಪ್ರಶ್ನೆ ಎಲ್ಲ ಲೋಕಾಯುಕ್ತ ಸ್ವಂತ ಅವರೇ ಇನ್ವೆಸ್ಟಿಗೇಷನ್ ಏಜೆನ್ಸಿ. ಹಿಂಗಾಗಿ ಅದು ಗೊಂದಲ ಇದೆ ಸ್ವಲ್ಪ. ಬಹುಶಃ ಅದನ್ನು ಹಳಿದ ರೆಫರೆನ್ಸ್ ಕೊಟ್ಟಿದ್ದಾರೆ, ಹೊಸದಲ್ಲ. ಅದು ಹಳಿದ ಇರಬೇಕು ನನ್ನ ಲೆಕ್ಕದಲ್ಲಿ. ನನಗೆ ರದ್ದಾಗಿದೆ ಅದು. ಅವಾಗ ಹೈಕೋರ್ಟ್ನವ್ರು ರದ್ದು ಮಾಡಿದ್ದಾರೆ. ಅದು ಸ್ವಲ್ಪ ಟೈಮ್ ಬೇಕಲ್ಲ. ಈ ಸದ್ಯಕ್ಕೆ ಹೇಳೋಕ್ಕಾಗಲ್ಲ. ಇನ್ನೊಂದು ಇನ್ವೆಸ್ಟಿಗೇಷನ್ ಯಾವ ದಿಕ್ಕಿನಾಗ ಹೋಗ್ತಿದ್ದೆ ಅದ್ರ ಮ್ಯಾಗ ಅದೆಲ್ಲ ಡಿಪೆಂಡ್. ಅದು ನೋಡೋಣ. ಅದಕ್ಕೆ ಕಾನೂನು ಇದೆ. ಅವ್ರಿಗೆ ಅದೇ ಹೇಳಿಲ್ಲ. ಅವ್ರಿಗೇನು ಕೇಳ್ತಾರೆ, ಏನು ಕ್ವಶನ್ ಮಾಡ್ತಾರೆ, ಅದ್ರ ಮ್ಯಾಗೆ ಡಿಪೆಂಡ್ ಇಲ್ಲ. ಸರ್, ಈಗ ಧಾರವಾಡ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಕೊಟ್ಟಿದ್ದಾರೆ. ಈಗ ಬೆಳಗಾಂ ಧಾರವಾಡ ರೈಲ್ವೆ ಲೈನ್, ಬೆಳಗಾಂದ ಲ್ಯಾಂಡ್ ಅಕ್ವಿಸಿಷನ್ ಕ್ಲಿಯರ್ ಆಗಿದೆ. ಸಂತೋಷ್ ಲಾಡ್ ಅವರು ಅಡೆತಡೆ ಮಾಡಿದ್ರಿಂದ ಧಾರವಾಡದಲ್ಲಿ ಆಗಿದ್ದಿಲ್ಲ ಲ್ಯಾಂಡ್ ಅಕ್ವಿಸಿಷನ್. ಅದು ಯಾವ ಥರ ಈಗ ಇದು ಮಾಡ್ತಾರೆ ಧಾರವಾಡ ಡಿಸ್ಟ್ರಿಕ್ಟ್ ಅಲ್ಲ? ನಮಗೆ ಉಸ್ತುವಾರಿ ಅಂತಿಲ್ಲ. ಒಳ್ಳೆ ಇದು ಬರಗಾಲ, ನೀರಿನ ಸಮಸ್ಯೆ, ಇದನ್ನು ಮೀಟಿಂಗ್ ಮಾಡಲಿಕ್ಕೆ ಮಾತ್ರ ಇದು ನಮಗೆ ಅಧಿಕಾರ ಕೊಟ್ಟಿದ್ದಾರೆ. ಅದು ಉಸ್ತುವಾರಿ ಅಲ್ಲ ಅದು. ಅಂದರೆ ಈಗ ಯಾರೂ ಮಂತ್ರಿ ಇಲ್ಲರಲ್ಲ. ಅದು ಅಲ್ಲಿ ಜಿಲ್ಲಾಧಿಕಾರಿಗಳು MLA ಜೊತೆ ಸಭೆ ಮಾಡಲಿಕ್ಕೆ ನಮ್ಗೆ ಅಧಿಕಾರ ಕೊಟ್ಟಿದ್ದಾರೆ. ಅಷ್ಟಕ್ಕೆ ಸೀಮಿತ ಅದು. ಅದೇ ನೋಡಲ್ಲ. ಅದೇನು ಇನ್ನೊಂದು 6 ತಿಂಗಳು ಬಿಟ್ಟು ಗೊತ್ತಾಗುತ್ತೆ. ಈಗ ಗೊತ್ತಾಗಲ್ಲ. ಅದು 6 ಮಂತ್ ನಂತರ ಗೊತ್ತಾಗಲ್ಲ. ಈಗ ಗೊತ್ತಾಗಲ್ಲ. ಆಗಿತ್ತಲ್ಲ.